ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ಬ್ರೋ. ದಿಸ್ ಇಸ್ ಚರಣ್. ಇನ್ನು ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಅದು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಝೋನ್ ಹೆಂಗೆ ವರ್ಕ್ ಆಗಿದೆ, ಲಾಸ್ಟ್ 1 ಅವರ್ ಮೂಮೆಂಟಮ್ ಬಂದಿದೆ ಇಲ್ಲ ಅವೆಲ್ಲ ನೋಡೋಣ. ಅದಕ್ಕೂ ಮುಂಚೆ ಒಂದ್ಸಲ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಡಿ. ತುಂಬ ದಿನ್ನೇ ಕಟ್ ಮಾಡಿ ತಮ್ಲೈನ್ ಕೂಡ ಹಾಕೋಣ. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ನಾಳೆ ಇದ್ರ ಮೇಲೆ ಬೈ ಕಡೆ ಇರ್ಬೋದು, ಇದ್ರ ಕೆಳಗಡೆ ಸೆಲ್ಲಿಂಗ್ ಕಡೆ ಇರ್ಬೋದು, ಇದ್ರ ಒಳಗಡೆ ಟ್ರೇಡ್ ಮಾಡ್ಬೋದು. ಓಕೆ, ಇದು ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಮಧ್ಯದಲ್ಲಿದೆ. ಅದಕ್ಕೆ ಈ ಝೋನಿಂದ ಆಚೆ ಬರೋವರೆಗೂ ವೇಟ್ ಮಾಡಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಇದು ತುಂಬ ಸಿಂಪಲ್. ಇದ್ರ ಕೆಳಗಡೆ, ಇದ್ರ ಮೇಲೆ, ಇದ್ರೊಳಗೆ ಹೊರಗಡೆ. ಓಕೆ, ಇದು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಇದ್ರ ಹೈ ಕ್ರಾಸ್ ಆದರೆ ಬೈ ಪ್ಲಾನ್ ಮಾಡಿ, ಇದ್ರ ಕೆಳಗಡೆ ಬಂದರೆ ಸೆಲ್ ಪ್ಲಾನ್ ಮಾಡ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ವ? ಬ್ಯಾಂಕ್ ನಿಫ್ಟಿ ತುಂಬ ಸಿಂಪಲ್. ಇದ್ರ ಮೇಲೆ ಬಂದರೆ ಬೈ ಪ್ಲಾನ್ ಮಾಡ್ಕೊಳ್ಳಿ, ಇದ್ರ ಕೆಳಗಡೆ ಬಂದರೆ ಸೆಲ್ ಪ್ಲಾನ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಬೈ ಪ್ಲಾನ್, ಇದ್ರ ಕೆಳಗಡೆ ಸೆಲ್ ಪ್ಲಾನ್, ಇದ್ರ ಒಳಗಡೆ ನೋ ಟ್ರೇಡ್ ಅಂತ ಹೇಳಿದ್ವಿ. ಈಗ ನೀವು ಯಾರಾದ್ರೂ ಇದ್ರ ಒಳಗಡೆ ಟ್ರೇಡ್ ಮಾಡಿ ಸಂಪಾದನೆ ಮಾಡೋರು ಇದ್ದರೆ ಹೇಳಿ. ಓಕೆ, ಝೋನ್ ಹೆಂಗೆ ವರ್ಕ್ ಆಗಿದೆ ನೋಡಿ. ಕ್ಲಿಯರ್ ಇದೆಯಾ? ಝೋನ್ ಒಳಗಡೆ ಪ್ಲಸ್ ಇಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ. 15 ಮಿನಿಟ್ಸ್ ಹೈ ಕ್ರಾಸ್ ಆದರೆ ಮಾತ್ರ ಬೈ ಮಾಡಿ ಅಂತ. ಎಂಟ್ರಿನೇ ಬಂದಿಲ್ಲ, ಫುಲ್ ಡೇ ವೆಯ್ಟಿಂಗ್. ರೈಟ್, ಇದು ಎಕ್ಸ್ಪೆಕ್ಟೆಡ್ ಇತ್ತು. ಸೈಡ್ ವೆಸ್ಟ್ ಡೌನ್ ಟ್ರೆಂಡ್ ಡ್ರಾಯಿಂಗ್ ಇದೆ, ಇನ್ನೂ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೈಡ್ ವೆಸ್ಟ್ ಡೌನ್ ಟ್ರೆಂಡ್ ಇರುತ್ತೆ, ಸೆಕೆಂಡ್ ಹಾಫಲ್ಲಿ ರಿಕವರಿ, ಇಲ್ಲ ಸೈಡ್ ವೆಸ್ಟ್ ಅಪ್ ಟ್ರೆಂಡ್, ಸೆಕೆಂಡ್ ಹಾಫಲ್ಲಿ ಫಾಲ್ ಅಂತ. ಇದು ಫುಲ್ ಡೇ ನಮ್ಮ ಝೋನಲ್ಲೇ ಇದ್ದೋಯ್ತು. ಓಕೆ, ಇದು ಬ್ಯಾಂಕ್ ನಿಫ್ಟಿ ವರ್ಕ್ ಆಗಿರೋ ವಿಧಾನ. ನಿಫ್ಟಿಗೆ ಇಲ್ಲೊಂದು ಲೆವೆಲ್ ಹಾಕ್ಕೊಟ್ಟಿದ್ವಿ. ಈ ಗ್ರೀನ್ ಕಲರ್ ಮೇಲೆ ಬಂದರೆ ಬೈ ಪ್ಲಾನ್ ಮಾಡ್ಕೊಳ್ಳಿ ಅಂತ. ಒಂದು ಸ್ವಲ್ಪ ಮೂಮೆಂಟಮ್ ಬಂದಿದ್ದೆ, ಬಿಟ್ಟರೆ ಫುಲ್ ಡೇ ಮಾರ್ಕೆಟ್ ಇಲ್ಲೇ ಇತ್ತು. ಓಕೆ, ಕಂಪ್ಲೀಟ್ ಸೈಡ್ ವೇಸ್. ಪ್ಲಸ್ ನೀವು ಲಾಸ್ಟ್ 1 ಅವರ್ ಫಾಲ್ ಆಗುತ್ತಲ್ಲ ಅಂತ ಕೇಳಿದ್ರಲ್ಲ, ಅಂದರೆ ಅದನ್ನು ನೋಡಿ. ಇಲ್ಲಿ ನೀವು ನೋಡ್ಕೋಬೋದು, ಲಾಸ್ಟ್ 1 ಅವರ್ 15 ನಿಮಿಷ ಟೈಮ್ ಫ್ರೇಮ್, 15, 30, 45, 1 ಅವರ್ ಕಂಪ್ಲೀಟ್ 1 ಅವರ್ ಫಾಲ್ ಆಗಿದೆ ಇಲ್ಲ ಚೆಕ್ ಮಾಡಿ ನೋಡಿ. ಈಗ ಮಾರ್ಕೆಟ್ ಚಾರ್ಟ್ ತೋರಿಸ್ಬಿಟ್ಟು ನೋಡಿ, 4 ಕ್ಯಾಂಡಲ್ 1 ಅವರ್ ಫಾಲ್ ಆಗಿಬಿಟ್ಟಿದೆ ಅಂತ ಹೇಳೋದು ಈಸಿ. ಆ ಲೈವಲ್ಲಿ ಅದು ಡಿ ಕೆ ಆಗಿ ಎಷ್ಟು ಪ್ರಾಫಿಟ್ ಬಂದಿರುತ್ತೆ ಅಂತ ಲೈವಲ್ಲಿ ಇದ್ದವ್ರಿಗೆ ಗೊತ್ತಿರ್ತದೆ. ಚಾರ್ಟ್ ಬೇರೆ, ಲೈವ್ ಬೇರೆ. ಬಟ್ ಡೈರೆಕ್ಷನಲ್ಲಿ ಬಂದಿದೆ ಅಂತ ನಾನೇನು ಶೋ ತೋರಿಸ್ತಾ ಇಲ್ಲ. ಲೈವ್ ಮಾಡಿದ್ರೆ ಪ್ರಾಫಿಟ್ ಬರೋಲ್ಲ, ಅದು ಬೇರೆ. 3 ಗಂಟೆ ಮೇಲೆ ಟ್ರೇಡ್ ತಗೊಳ್ಳೋದಂತೂ ಅವ್ರವ್ರ ಧೈರ್ಯ ಅದು. ಓಕೆ, ಬಟ್ ವರ್ಕ್ ಆಗಿದೆ ಅನಾಲಿಸಿಸ್ಸು. ನಮ್ಮ ಲೆವೆಲ್ಸ್ ಕೂಡ ನೋಡಿ, ಪಿನ್ ಟು ಪಿನ್ ವರ್ಕ್ ಆಗಿದ್ದಾವೆ. ಓಕೆ, ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಓಕೆ, ಈಗ ನಾಳೆ ಇಲ್ಲ ನಾಳಿದ್ದು, ನಾಳೆ ಶಿವರಾತ್ರಿ ಹಬ್ಬ ರಜೆ ಇರ್ತದೆ. ನಾಳಿದ್ದು ಏನು ಮಾಡಬೇಕು? ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಹಾಕ್ಕೊಡ್ತೀನಿ ನೋಡಿ. ಬ್ಯಾಂಕ್ ನಿಫ್ಟಿಗೆ ಏನು ಲೆವೆಲ್ ಚೇಂಜ್ ಮಾಡ್ತಾ ಇಲ್ಲ, ಪರ್ಫೆಕ್ಟ್ ಇದ್ದಾವೆ. ಬಟ್ ನಾಳೆ ಗ್ಲೋಬಲ್ ಮಾರ್ಕೆಟ್ ರನ್ನಿಂಗ್ ಇರ್ತವೆ, ಇಂಡಿಯನ್ ಲೋಕಲ್ ಮಾರ್ಕೆಟ್ ಮಾತ್ರ ಹಾಲಿಡೇ ಇರೋದ್ರಿಂದ ನಾಳೆ ಒಂದ್ಸತಿ ಲೆವೆಲ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಮದರ್ ಮಾರ್ಕೆಟ್ಗೆ ನಮ್ಮ ಮಾರ್ಕೆಟ್ ಕೂಡ ರಿಯಾಕ್ಟ್ ಆಗ್ತದೆ. ಓಕೆ, ಈಗ ನಾಳಿದ್ದು ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ, ಗ್ಯಾಪ್ ಅಪ್ ಓಪನ್ ಆದರೂ, ಗ್ಯಾಪ್ ಡೌನ್ ಓಪನ್ ಆದರೂ, ಈ ಲೆವೆಲ್ ಹತ್ರ 50 ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ. ಇದ್ರ ಕೆಳಗಡೆ 50 ಮಿನಿಟ್ಸ್ ಕ್ಲೋಸ್ ಆದರೆ ಸೆಲ್ಲಿಂಗ್ ಸೈಡ್ ಮಾಡ್ಕೋಬೋದು, ಇದ್ರ ಮೇಲೆ ಕ್ಲೋಸ್ ಆದರೆ ಬೈಯಿಂಗ್ ಸೈಡ್ ಮಾಡ್ಕೋಬೋದು. ಈ ಲೆವೆಲ್ ಹತ್ರ 50 ಮಿನಿಟ್ಸ್ ಯೂಸ್ ಮಾಡಿ. ಪ್ಲಸ್ ನಾಳೆ ಒಂದ್ಸತಿ ಲೆವೆಲ್ಸ್ನ ಚೆಕ್ ಮಾಡ್ಕೋಬೇಕು. ಓಕೆ, ನಾಳೆ ಈವ್ನಿಂಗ್. ಇದು ಬ್ಯಾಂಕ್ ನಿಫ್ಟಿ. ಇದು ನಿಫ್ಟಿ ನೋಡ್ಕೊಳ್ಳಿ. ಫ್ಲಾಟ್ ಓಪನ್ ಆದರೆ, ಗ್ಯಾಪ್ ಅಪ್ ಓಪನ್ ಆದರೆ ವೆಯ್ಟ್ ಮಾಡಿ. ಇದ್ರ ಕೆಳಗಡೆ ಕ್ಲೋಸ್ ಆದರೆ 50% ಕ್ವಾಂಟಿಟಿ ಅಲ್ಲಿ ಅಷ್ಟೇ ಸೆಲ್ ಪ್ಲಾನ್ ಮಾಡ್ಕೋಬೇಕು. ಇದ್ರ ಮೇಲೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಬೈ ಕಡೆ ಪ್ಲಾನ್ ಮಾಡ್ಕೋಬೋದು. ಅದು ಕೂಡ ನಿಮ್ಮ ಅನಾಲಿಸಿಸ್ಸು, ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ ನೋಡಿಕೊಂಡು. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಇದ್ರ ಮೇಲೆ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. 15 ನಿಮಿಷ ಟೈಮ್ ಫ್ರೇಮೇ ಯೂಸ್ ಮಾಡಬೇಕು. ಯಾಕಂದರೆ ನಾಳೆ ನಮ್ಮ ಮಾರ್ಕೆಟ್ ಹಾಲಿಡೇ ಇರ್ತದೆ, ಲೋಕಲ್ ಮಾರ್ಕೆಟ್ ಹಾಲಿಡೇ ಇರೋದ್ರಿಂದ ಫಸ್ಟ್ 50 ಮಿನಿಟ್ಸ್ ಮಾರ್ಕೆಟ್ ತುಂಬ ವಾಲಟೈಲ್ ಇರ್ತದೆ. ಅದಕ್ಕೆ 15 ನಿಮಿಷನೇ ಯೂಸ್ ಮಾಡಿ. 5 ಮಿನಿಟ್ಸಲ್ಲಿ ಫೇಕ್ ಬ್ರೇಕ್ಔಟ್ಸ್ ಬರ್ತವೆ. 15 ನಿಮಿಷ ಯೂಸ್ ಮಾಡಿ. ಕೆಳಗಡೆ ಬ್ರೇಕ್ ಆದರೆ ಪಿ, ಮೇಲೆ ಬ್ರೇಕ್ ಆದರೆ ಸಿ. ಓಕೆ, ಪ್ಲಸ್ ಈ ಲೆವೆಲ್ಸ್ ಒಂದ್ಸರಿ ನಾಳೆ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾಳೆ ನಮ್ಮದು ಹಾಲಿಡೇ ಇರೋದ್ರಿಂದ. ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಇಟ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಹೊಸಬ ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡೋಣ ಡೈಲಾಗ್ ಇತ್ತು. ಇವಾಗ ಅದು ಯಾಕೆ ವರ್ಕ್ ಆಗ್ತಾಯಿಲ್ಲ ಟೆಲಿಗ್ರಾಮು. ನಾಳೆ ಇನ್ನೊಂದ್ಸಲಿ ಟ್ರೈ ಮಾಡಿಸ್ತೀನಿ. ಇಲ್ಲ ಯಾರಿಗಾದ್ರೂ ಗೊತ್ತಿದ್ದರೆ ಹೇಳಿ, ಟೆಲಿಗ್ರಾಮನ್ನು ಆ್ಯಕ್ಟಿವ್ ಮಾಡೋಕ್ಕೆ. ಓಕೆ, ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸಿಗೋಣ ಗುರುವಾರ. ಬಾಯ್.